ಪರಮ ಪೂಜ್ಯ ಸದ್ಗುರು ಶ್ರೀ ಹವಾಮಲ್ಲಿನಾಥಾಯ ನಮಃ. ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ವನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಭಾಗ್ಯಲಿಂಗ ಆಶ್ರಮ, ಭವಿಷ್ಯಲಿಂಗ ಆಶ್ರಮ, ಮುನಗೋಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಜೀವನ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಜೀವನ ಸುಂದರ ಸಮೃದ್ಧವಾಗಬೇಕಾದರೆ ನಾವು ನಮ್ಮ ಪಂಚೇಂದ್ರಿಯಗಳನ್ನು, ಅಂತಃಕರಣ, ಬುದ್ಧಿ, ಚಿತ್ತ, ಮನವನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು. ನಮ್ಮ ನೋಟ ಅದು ಸುಂದರವಾಗಿರಬೇಕು. ನಮ್ಮ ಹೃದಯದ ಜ್ಞಾನ ಅದು ಒಳ್ಳೆಯದಾಗಿರಬೇಕು, ನಿರ್ಮಲವಾಗಿರಬೇಕು. ಮನಸ್ಸು ಮಲಿನವಾಗಬಾರದು. ಅಂದಾಗ ನಮ್ಮ ಜೀವನದಲ್ಲಿ ಜೇನಿನ ಮಳೆ, ಹಾಲಿನ ಹೊಳೆ ಹರಿಯುತ್ತದೆ. ಇಲ್ಲದಿದ್ದರೆ ಅದು ಬದುಕು ಬರ್ಬರವಾಗುತ್ತದೆ. ನಮ್ಮ ಜೀವಾತ್ಮ ಮಲಿನವಾಗಬಾರದು. ದೇವಲೋಕ, ಮರ್ತ್ಯಲೋಕ ಎಲ್ಲವೂ ಇಲ್ಲೇ ಇದೆ. ಸ್ವರ್ಗ ಎಂದರೆ ಪುಣ್ಯ, ನರಕ ಎಂದರೆ ಪಾಪ. ಅದಕ್ಕಾಗಿ ಪಾಪ ಯಾವುದು, ನರಕ ಯಾವುದು, ಪುಣ್ಯ ಯಾವುದು ಎಂಬುದನ್ನು ಅರಿತುಕೊಳ್ಳಬೇಕು. ಅದಕ್ಕೆ ಜ್ಞಾನ ಬೇಕು. ಆ ಜ್ಞಾನ ಅದು ಅಂತರಂಗದ ಪರಬ್ರಹ್ಮನನ್ನು, ಶಿವತತ್ವವನ್ನು ಅರಿಯಬೇಕು. ಮೊದಲು ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ಆದರೆ ವಿಪರ್ಯಾಸವಾಗಿ ನಾವು ಇನ್ನೊಬ್ಬರದನ್ನು ಅರಿತುಕೊಳ್ಳಲು ಪ್ರಯತ್ನಿಸುತ್ತೇವೆ. ಕಾರಣ, ಅಂತರಂಗ ನಿರ್ಮಲವಾದಾಗ ನಮ್ಮಲ್ಲಿ ದೈವಿ ಶಕ್ತಿ ಉತ್ಪತ್ತಿಯಾಗುತ್ತದೆ. ಮನಸ್ಸಿನ ಆಸೆಗಳು ಹಿಡಿತದಲ್ಲಿರಬೇಕು. ಮೋಹ, ಮಮಕಾರ, ನಾನು, ನನ್ನದು, ಅಹಂಕಾರ, ಅಧಿಕಾರ, ಸಂಪತ್ತು ಇವು ಎಲ್ಲವುಗಳನ್ನು ನಾವು ಬದಿಗಿಟ್ಟು ಆತ್ಮಜ್ಞಾನದ ಬಗ್ಗೆ ಅರಿತುಕೊಳ್ಳಬೇಕು. ಅದು ಆತ್ಮಜ್ಞಾನವೇ ಬೆಳಕು, ಅದುವೇ ಸ್ವರ್ಗ ಸುಖ. ಅಂತಹ ಬೆಳಕಿನ ಜೀವನದಲ್ಲಿ ನಮ್ಮ ಜೀವನ ಸಾಗಬೇಕು. ಯಾವುದೇ ವಿಷಯದಲ್ಲಾಗಲಿ, ವಾಸ್ತವ ಸಂಗತಿಯಲ್ಲಾಗಲಿ ಅಲ್ಲಿ ಸಂಶಯ, ಗೊಂದಲ ಇರಬಾರದು. ಸ್ಪಷ್ಟತೆ ನಮ್ಮಲ್ಲಿ ಇರಬೇಕು, ಬದ್ಧತೆ ಇರಬೇಕು. ಒಬ್ಬ ಮನುಷ್ಯನಂತೆ ನಾವು ಬದುಕಲಾರದೆ ಶ್ರೇಷ್ಠ ಮನುಷ್ಯನಾಗಬೇಕಾದರೆ ನಾವು ಒಳ್ಳೆಯತನವನ್ನು ರೂಢಿಸಿಕೊಳ್ಳಬೇಕು. ಒಳ್ಳೆಯ ಹೃದಯ, ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವ ಇದ್ದಾಗ, ಒಳ್ಳೆಯ ಕರ್ಮವನ್ನೇ ಮಾಡಿದಾಗ ನಮಗೆ ಫಲಶ್ರುತಿ ಆಗುತ್ತದೆ. ಆದ್ದರಿಂದ ಮನುಷ್ಯನ ಮನಸ್ಸನ್ನು ನೋಡಿ, ಮನುಷ್ಯನ ಗುಣವನ್ನು ನೋಡಿ ನಾವು ಗೆಳೆತನ ಮಾಡಬೇಕು, ಸತ್ಸಂಗ ಮಾಡಬೇಕು. ಕೋಪದಲ್ಲಿ, ತಾಪದಲ್ಲಿ, ಅಸೂಯೆಯಲ್ಲಿ ನಾವು ಕೈಕೊಂಡ ತೀರ್ಮಾನ ಅದು ನಮ್ಮ ಜೀವನದ ವೈರಿಯಾಗುತ್ತದೆ. ಅದಕ್ಕಾಗಿ ಕೋಪ, ತಾಪ, ರೋಷ, ಈರ್ಷೆ, ದ್ವೇಷ ಎಲ್ಲವುಗಳನ್ನು ಬದಿಗಿಟ್ಟು ಶಾಂತ ಮನಸ್ಸು, ತೃಪ್ತಿಯಿಂದ ಬದುಕುವುದನ್ನು ಕಲಿಯಬೇಕು. ನಮ್ಮ ನಿರ್ಣಯ ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಅದಕ್ಕಾಗಿ ಆ ನಿರ್ಣಯ ತೆಗೆದುಕೊಳ್ಳುವಾಗ ಅದರ ಸಾಧಕ ಬಾಧಕಗಳನ್ನು ಅರಿತು ನಾವು ನಿರ್ಣಯ ತೆಗೆದುಕೊಳ್ಳಬೇಕು. ಆ ನಿರ್ಣಯ ಸ್ವಂತ ನಿರ್ಣಯವಾಗಬೇಕು. ಮತ್ತೊಬ್ಬರ ನಿರ್ಣಯವಾದರೆ ಅದು ಪಶ್ಚಾತ್ತಾಪಕ್ಕೆ ಒಳಗಾಗುತ್ತದೆ. ಆದ್ದರಿಂದ ನಮ್ಮ ಭಾವನೆ ಪರಿಶುದ್ಧವಾದಂಥ ಭಾವ ಇಟ್ಟುಕೊಂಡಾಗ ನಮ್ಮ ಶ್ರೇಷ್ಠತೆಯ ಜೀವನವಾಗುತ್ತದೆ. ಅದಕ್ಕಾಗಿ ನಾನು ಎನ್ನದೇ ನಾವು ಎಂಬ ಪದವನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಕರ್ಮದ ಲೆಕ್ಕಾಚಾರ ಆ ಸಮಯ ಇಟ್ಟಿರುತ್ತದೆ. ಆ ಕರ್ಮದ ಲೆಕ್ಕಾಚಾರದ ಪ್ರಕಾರ ನಮಗೆ ಶಿಕ್ಷೆ ಆಗುತ್ತದೆ. ಅದು ಒಳ್ಳೆಯದನ್ನೇ ಮಾಡಿದ್ದೇ ಆದರೆ ಒಳ್ಳೆಯದೇ ಆಗುತ್ತದೆ. ಆದರೆ
ನಿಸ್ವಾರ್ಥ ಭಾವನೆ ಇದ್ದಾಗ ನಮಗೆ ಒಳ್ಳೆಯ ಫಲಶ್ರುತಿ ಆಗುತ್ತದೆ. ನಾವು ಪಶು ಪಕ್ಷಿ ಪ್ರಾಣಿಗಳಲ್ಲಿ ನಿಯತ್ತನ್ನು ನಾವು ಕಾಣುತ್ತೇವೆ, ಶಿಸ್ತು ಕಾಣುತ್ತೇವೆ, ಹಂಚಿ ತಿನ್ನುವ ಗುಣವನ್ನು ಕಾಣುತ್ತೇವೆ. ಆದರೆ ಸಾಮಾನ್ಯ ಮನುಷ್ಯನಿಗೆ ಆ ಭಾವ ಬರುವುದಿಲ್ಲ. ಅಂಥ ಭಾವ ಬರಬೇಕಾದರೆ ನಾವು ಶಿವನಾಮ ಸ್ಮರಣೆಯನ್ನು ಮಾಡಲೇಬೇಕು. ಅದಕ್ಕಾಗಿ ಅರಿವಿನಿಂದ ಬದುಕುವುದನ್ನು ಕಲಿಯಬೇಕು. ಯಾರು ಅರಿವಿನಿಂದ ಪ್ರಜ್ಞೆಯಿಂದ ಶಿವತತ್ವದಿಂದ ಬದುಕುತ್ತಾರೆ ಅವರೇ ಅನುಭಾವಿಗಳಾಗುತ್ತಾರೆ. ಅವರ ಸಂಸಾರ ಸಸಾರವಾಗುತ್ತದೆ. ಆದ್ದರಿಂದ ನಮ್ಮ ಸಂಹಾರ ಮಾಡಿಕೊಳ್ಳಬಾರದು. ರಾಮನ ತನ್ನ ಕಾಮದಿಂದ ತನ್ನನ್ನೇ ಸಂಹಾರ ಮಾಡಿಕೊಂಡನು. ಆದ್ದರಿಂದ ಜ್ಞಾನ ನಮಗೆ ಅವಶ್ಯಕತೆ ಇರುತ್ತದೆ. ಆ ಜ್ಞಾನವನ್ನು ಸತ್ಸಂಗದಿಂದ ಪಡೆಯಬೇಕು. ಸತ್ಯದ ಜೊತೆಗೆ ಧರ್ಮದ ಜೊತೆಗೆ ಯಾರು ಬದುಕುತ್ತಾರೆ ಅವರು ಯಾವಾಗಲೂ ತೃಪ್ತಿಯಿಂದ ಬದುಕುತ್ತಾರೆ. ಈ ದೇಹ ಭಾವ ಬಿಟ್ಟು ನಾನು ನನ್ನದು ರೂಪ ಯೌವನ ಹಣ ಧನ ಹೆಣ್ಣು ಮಣ್ಣು ಅಳಿದು ಸುಂದರವಾದಂಥ ಜೀವನ ಸಾಗಿಸಬೇಕು. ಸ್ವಾರ್ಥ ನಮ್ಮನ್ನು ಹಾಳು ಮಾಡುತ್ತದೆ. ಆದ್ದರಿಂದ ನಿಸ್ವಾರ್ಥದಿಂದ ಬದುಕುವುದನ್ನು ಕಲಿಯಬೇಕು. ಅಧ್ಯಾಯದಿಂದ ಅನುಭವದಿಂದ ಶರಣರ ವಚನಗಳನ್ನು ಪಾಲಿಸಿದರೆ ಸಾಕು.